ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ನಿಧಿ ಸಿಕ್ಕ ಬೆನ್ನಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರುವಂಥ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಇಲ್ಲಿ ಪುರಾತನ ವಸ್ತುಗಳನ್ನು ಕೂಡ ಸಂಗ್ರಹಣ ಮಾಡ್ತಾ ಇದ್ರು. ಅವರಿಗೆ ಸಾಕಷ್ಟು ಆಭರಣಗಳು ಮತ್ತು ಹವಳ ಮುತ್ತುಗಳು ಕೂಡ ಈ ಹಿಂದೆನೂ ಕೂಡ ಸಿಕ್ಕಿದ್ವು, ಇವಿಗೂ ಕೂಡ ಸಿಗ್ತಾ ಇದ್ದಾವೆ. ಈ ರೀತಿ ಮುತ್ತು ಹವಳ ಏನು ಪರಿಶೀಲನೆ ಮಾಡುವಂತ ಹೋಗುವಂತ ಸಮಯದಲ್ಲಿ ಅವರಿಗೆ ಇಲ್ಲಿರುವ ರಹಸ್ಯಗಳು ಏನೇನು ಗೊತ್ತಾಗಿದ್ದಾವೆ ಅಂತೇಳಿ ಅವರನ್ನ ಕೇಳೋಣ. ಈಗ ನೀವು ಹೊರಗಡೆ ಹೋದಾಗ ನಿಧಿ ಇದು ಇದ್ದಲ್ಲಿ ಹೋದಲ್ಲಿ ಹಾವುದು ಕಂಡ್ರಿ ಅಂತಲ್ಲಿ ಯಾವ ರೀತಿ ಅವತ್ತಿನ ಘಟನೆ ಏನಂತ? ಅದು ದೊಡ್ಡ ಸರ್ಪ. ದೊಡ್ಡ ಸರ್ಪ ಅಂದ್ರೆ ಅದ್ರ ಮೈ ತುಂಬ ಕೂದಲ. ಅಲ್ಲೇ ಹಳೆ ಒಳ್ಳೆ ಹಾಕ್ಯಾರ. ಒಳ್ಳಿನ ಮಗ್ಲ ಹಾವು ಸಿಂಬಿ ಸುತ್ಕೊಂಡು ಕುಂತಿತ್ತು. ನಾನು ಹೊರಗಡೆ ಹೊಂಟಿದ್ದೆ. ಆ ಹಾವು ನೋಡಿ ನಾನು ಭಯ ಬಿದ್ದು ಮನೆಗೆ ಬಂದ್ಬಿಟ್ಟೆ. ಅದೇನು ಸರ್ಪ ಅಂದ್ರೆ ಮೈ ತುಂಬ ಕೂದಲು, ಮನುಷ್ಯನ ತಲೆಯಾಗ ಕೂದಲು ಹೆಂಗದಾವ ಹಂಗೆ ಕೂದಲದಾವು ನೋಡಿ. ಶಿವ ಶಿವ ಪರಮಾತ್ಮ ಇದೊಂದು ಭೇಟಿ ಆಗೀಪ, ಇನ್ನೊಂದು ಭೇಟಿ ಆಗ್ಬೇಡ ಅಂದೆ. ಹಂಗಾಗಿ ನಾನು ಭಯ ಬಿದ್ದು ಇವತ್ತಿಗೆ ಯಾರು ಮುಂದೆ ಹೇಳಿಲ್ಲ ಅದ. ಅಯ್ಯೋ ಏನಪ್ಪ ಇದು ಅಂದ್ರೆ ದೇವ್ರ ಹಾವ್ರಿ, ಅದು ದೇವ್ರ ಹಾವು ಐತಪ್ಪ ಅಲ್ಲಿ ಅಂತೇಳಿ ಅಂತಾರೆ. ಇವತ್ತಿಗೂ ಮಂದಿ ಹೋಗಾಕ ಒಂದು ನಮೂನಿ ಭಯ ಮಾಡ್ತಾರಲ್ಲಿ. ಏನ್ರಿ ಊರ ಹೊರ್ಗೆ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನು ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡಿನಿ ನಾನು. ಅದ ಇರ್ಬೇಕು ಸರ್ಪ ಅಂತೇಳಿ ಶಿವ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಆ ಕೋಣ ಅಂತಂದ್ರೆ ಏನ್ ಮಾಡ್ತಿರ್ತೈತ್ರಿ ಅದು? ಕೋಣ ಅಂದ್ರೆ ಅದನ್ನ ಸುತ್ತಲೇ ಅಡ್ಡಾಡ್ತೈತಿ. ಅದಕ್ಕೆ ಅಂತ ಮಂತ್ರವಾದ ಇದ್ರೆ ಅದಕ್ಕೆ ಮೇಯಾಕ ಹುಲ್ಲು ಮಾಡ್ತಾರಂತ. ಅಂಥ ತಪಸ್ವಾನ ಇದ್ರೆ ಮೇಯಕ್ಕೆ ಹುಲ್ಲು ಮಾಡಿ ಅದು ಹುಲ್ಲು ತೊಗೊಂಡು ಮೇಯಕ್ಕೆ ಹೋಗುತ್ತೆ. ಅವಾಗ ಇದು ಸರ್ಪಕ್ಕೆ ಏನಾರ ಅದ್ರ ಮಾಂಸ ಅದಕ್ಕೆ ಏನೋ ಆಹಾರ ಹಾಕಿ ಅದನ್ನು ತೊಗೊಂಡು ಅದು ಮೇಯಕ್ಕೆ ಹೋಗುತ್ತೆ. ಅವಾಗ ಇದನ್ನು ಎಬ್ಬಾಕ ಅವಕಾಶ ಇಲ್ಲ ಅಂದ್ರೆ ಅವಕಾಶನೇ ಇಲ್ಲ. ಏನ್ರಿ ಸಾಮಾನ್ಯ ಈಗ ಹಂಗೆ ಎಷ್ಟು ತಲೆಯಿಂದ ಬಂದೈತೆ ಅನ್ನೋದು. ಹಿಂದೆ ಯಾವಾಗ ಲಕ್ಕುಂಡೆ ಉತ್ಖನನ ಮಾಡಿದ್ರಂತ ಹಿಂದೆ, ಅದು ನಮಗೂ ಗೊತ್ತಿಲ್ಲ. ಅವಾಗೇನೋ ಅಲ್ಲಿ ಎಬ್ಬಾಕ್ ಹೋಗಿದ್ರಂತ, ಅವರು ರಕ್ತ ಕಾರ್ಕೊಂಡು ಉಳ್ಳಾಡ್ಯಾರಂತ ನೋಡ್ರಿ ಅವರು. ಈಗಾದರೂ ಹೇಳ್ತಾರೆ ಅದು ಸಾಮಾನ್ಯದಿಲ್ಪ, ಅದು ಸಣ್ಣ ಪ್ರಮಾಣದ್ದಲ್ಲ, 7 ಕೊಪ್ಪರಿಗೆ ಅಂತಾರ, ಅದು ಏನಪ್ಪ ಪರಮಾತ್ಮ ಗೊತ್ತು ಅಂತೇಳಿ ಹಿಂದಿನ ಮಂದಿ ಅನ್ನೋದು ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. 7 ಕೊಪ್ಪರಿಗೆ ಅಂದ್ರೆ ಎಷ್ಟು ಇರ್ತೈತ್ರಿ? ಎಷ್ಟು ಕೊಪ್ಪರಿಗೆ ಅಂದ್ರೆ ದೊಡ್ಡ ಪ್ರಮಾಣದ ಹಂಡೆ ತಪಾಲಿ ಬೇರೆ, ಕೊಳಗ ಬೇರೆ, ಬಿಂದಿಗೆ ಬೇರೆ, ತೆಂಬಿಗೆ ಬೇರೆ ಅಂತಾರಲ್ಲ, ಹಂಗೆ ದೊಡ್ಡ ಪ್ರಮಾಣದ ಹಂಡೆ. ಏನ್ರಿ ಅವಾಗಿನ ತಂಬ್ರು ಹಾಕಿ ಇಡ್ತಿದ್ರು ಅವನ್ನ. ಈಗೆಲ್ಲ ಏನು ಮನೆ ಅವಾಗ ಟ್ರಿಜೂರ್ ಇರ್ತಿದ್ದಿಲ್ಲ, ಮತ್ತು ನೆಲದಾಗ ಬಚ್ಚೆ ಮಾಡಿ ಇಟ್ಕೊಳ್ಳುವಂಥದ್ದು. ಏನ್ರಿ ಈಗ ಎಲ್ಲ ಟ್ರಿಜೂರ್ ಬಂದ್ಬಿಟ್ಟವು. ಬ್ಯಾಂಕ್ ಲಾಕರ್ ಹಾಕ್ತಾರ ಅದ್ರಾಗೆ. ಮತ್ತು ಅವಾಗಿನಂಥ ಸಂಪತ್ತು ಈಗಿನ ಜನರಂತಕ್ಕೆ ಏನೂ ಇಲ್ಲ. ಸಂಪತ್ ಅಂದ್ರೆ ಅವಾಗಿನ ರಾಜ ಮಹಾರಾಜ ಕಾಲ. ರಾಜ ಮಹಾರಾಜರ ಕಾಲದಾಗ ಬೆಳ್ಳಿ ಬಂಗಾರ ಅಂದ್ರೆ ಅವ್ರಿಗೆ ನಮ್ಮನೆ ಕೆಬ್ಬಣ ಇದ್ದಂಗಿತ್ತು. ಅಷ್ಟು ಶ್ರೀಮಂತರು. ಮತ್ತು ಈಗ ದೊಡ್ಡ ದೊಡ್ಡ ರಾಜ ಮಹಾರಾಜರು ಮೈ ಮ್ಯಾಗ ಕಿರೀಟ, ಅಲ್ಲಿಂದ ತೋಳು ಬಂದು ಏನೇನೋ ಹಾಕ್ಕೊಂಡು ಅಡ್ಡಾಡ್ತಿದ್ರು. ಈಗ ಯಾರು ಹಾಕ್ಕೋಬೇಕು? ಈ ಬಂಗಾರ ಅಂದ್ರೆ ಬಂಗಾರನ ಆಗಿ ಹೋಗೈತದ. ಈಗ ಇಲ್ಲಿ ಕಳ್ಳರ ಹಾವಳಿಯ ನಿಧಿ ಎಬ್ಬವರದು ಭಾಳ ಮಂದಿ ಇದಾರನ ಇಲ್ಲಿ? ಆ ಥರ ಏನು ಇಲ್ಲ. ನಿಧಿ ಎಬ್ಬರು ಇದ್ದರೂ ಅವರು ಅದಕ್ಕೆ ಸಂಬಂಧಿಸಿದಂದ್ರೆ ಹೇಳ್ಬೇಕಂದ್ರೆ ಒಂದು ಪುರದಾಗ ಎಬ್ಬಿದ್ರು. ಸಿಗ್ಲಿಲ್ಲೋ ಗೊತ್ತಿಲ್ಲ. ಇಲ್ಲಿ ಮೋಟ್ ಬಸಪ್ಪನ ದೇವಸ್ಥಾನ ಅಲ್ಲಿ ಹೋಗಿದ್ರು, ಗುಂಡಿ ಮಾಡಿದ್ರು. ಸಿಕ್ತೇವೆ ಅದು ಕೆಲವೊಬ್ಬರಿಗೆ ಬೂದಿ ಆಗತ್ತೆ, ಕೆಲವೊಬ್ಬರಿಗೆ ಇಡ್ಲಿ ಆಗತ್ತೆ, ಕೆಲವೊಬ್ಬರಿಗೆ ಅದು ಹಚ್ಚಿ ಬರ್ಬೇಕಾದ್ರೆ ಪುಣ್ಯನ ಬೇಕದು. ಅದು ಪುಣ್ಯ ಬಂದ್ಬಿಡ್ಕಂದ್ರೆ ಅವ್ರಿಗೆ ಅದು ಚಲೋನೂ ಆಗೋದಿರ್ತ, ಕೆಟ್ಟ ಆಗೋದೂ ಇರ್ತ. ಅದು ಚಲೋದಲ್ಲ. ಬಂಗಾರ ಅಂದ್ರೆ ಸಾಮಾನ್ಯದ ಪವರಿಂದ ಅಲ್ಲ ಅದು. ಏನೋ ಸಿಕ್ತಂದ್ರೆ ಅದಕ್ಕೆ ನೇಮಾದಿಗಳು ದೇವ್ರ ದೇಣಿಗೆ ಮುಟ್ಟಿಸಿ ಏನಾದರೂ ಮಾಡಬಹುದು. ಏನ್ರಿ ಈಗ ಬ್ರಿಟಿಷರದು ಏನಾರ ಪ್ರಯತ್ನ ಮಾಡಿದಾರೆ ಅದನ್ನ ತೆಗಿ? ಬ್ರಿಟಿಷ್ ಸರ್ಕಾರದವರು ಅವಾಗ ಲಕ್ಕುಂಡೆ ಬೆಣ್ಣಿ ಮಾರಕ್ಕೆ ಸಹಿತ ತೊಗೊಂಡ್ರಂತವ್ರು. ಇಲ್ಲಿ ಎಬ್ಬ್ಯಾರ ಚೌಡಿ ಅಂತೇಳಿ ಎಬ್ಬಿದ್ರು. ಅವಾಗ ಸುಮಾರು 66-67ರಾಗ ಇರ್ಬೇಕದು. ಅಂದ್ರೆ ಬ್ರಿಟಿಷರ್ ಕಾಲದಾಗಿನಂದೂ ಅವರು ತಗೊಂಡಾರ ಎಬ್ಬ್ಯಾರ. ಸಿಕ್ತಿ ಇಲ್ಲ ಅಂದ್ರೆ ಇಲ್ಲ. ಬ್ರಿಟಿಷರು ಒಟ್ಟ ನಿಧಿ ತಗೊಂಡ್ರು. ಎಬ್ಬ್ಯಾರ ಇನ್ನೂ ಅನ್ನೋದು ಕೇಳೇವಿ. ಹಿಂದೆ ಲಕ್ಕೊಂಡು ಎಬ್ಬಿದ್ರು ಮರ ಅಂತೇಳಿ. ಏನ್ರಿ ಈಗ ಕ್ವಾಟಿ ಎಲ್ಲ ಸುಮ್ಮನೆ 7 ಸುತ್ತಿನ ಇದು ಕ್ವಾಟ್ ಐತಿ ಇಲ್ಲಿ ಬಿದ್ದ ಕೆಡವ್ಯಾರ. ನಮ್ಮ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನಾರ ಮೊನ್ನೆ ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಬಗ್ಗೆ ಆಫೀಸ್ ಮಾಡಾಕತ್ತಾರ. ಈಗ ಅಲ್ಲಿ ಸಾಮಾನು ಉಷ್ಟು ಅದಾವು. 2 ಎಕರೆ ಸಮಯ ಮಾರಕ್ಕೆ ಕೊಟ್ರು. ಅದನ್ನ ಹಿಡ್ಕೊಂಡಾರ ಎಸ್ ಕೆ ಪಾಟೀಲ್ ಸಾಹೇಬ್ರು. ಏನ್ರಿ ಭಾಳ ಲಕ್ಕುಂಡೆಗೆ ಅದು ಏನೈತೆ ಏನೋನ. ಈಗ ಇವರು ಡಿಪಾರ್ಟ್ಮೆಂಟ್ನಾರ ಮಾಡಿ ಮನೆ ಕಟ್ಬೇಡ ಅಂತಾರ, ಮತ್ತು ಮಾಡಿ ಮನೆ ಕಟ್ಟ್ಯಾರ.
ನಮ್ಮ ಗುಡಿ ಕಾಣಂಗಿಲ್ಲ ಕಟ್ಬೇಡ ಅಂತೇಳಿ ಹರಕತ್ ಮಾಡ್ತಾರ. ಈಗ ಹಾಗಾದ್ರೆ ಕಟ್ಟಾರ ಯಾರೇನು ನಡೆಯಂಗೆ ನಡೆಯೋದ ಈಗ ಮಂತ್ರವಾದಿಗಳು ಮತ್ತು ವಾಮಾಚಾರ ಮಾಡೋರು ಈ ರೀತಿ ಮಾಡ್ತಾರಂದ್ರೆ ಅವ್ರಿಗೆ ಅಗ್ದಿ ತಕ್ಕತ್ವಾನ ಇರ್ಬೇಕವ. ಮಂತ್ರ ಸಿದ್ಧಿ ಇರ್ಬೇಕು, ಜಟಾಧಾರಿ ಇರ್ಬೇಕು, ಅದಕ್ಕೆ ಸಂಬಂಧಿಸಿದ್ದು ಇದ್ರೆ ಮಾತ್ರ ಅದಕ್ಕೆ ಪ್ರಯತ್ನ ಮಾಡ್ತಾರ ಅವ್ರು. ಇನ್ನು ಹೋದ್ರೆ ನಮ್ಮತ್ತ ಏನು ಚೋಳಿನ ಮಂತ್ರನ ಗೊತ್ತಿಲ್ಲ, ಹಾವಿನ ಗುದ್ನೆ ಕೈ ಇಡಕ್ಕೆ ಹೋದ್ರೆ ಗೊತ್ತಾಗತ್ತನ ಹಂಗ ಆ ಥರ ಏನ್ರಿ. ಈಗ ವಾಮಾಚಾರ ಅದು ಮಾಡ್ತಾರ, ಅವಾಗ ಅವಾಗ ಅಲ್ಲಿ ಲಿಂಬೆ ಇಟ್ರು ಅದು ಪೂಜೆ ಮಾಡಿದ್ರು ಏನು ಕೆಲಸ ಇಲ್ಲ, ಕೆಲಸ ಮಾಡೋದಲ್ಲ, ಊರಾಗ ಮಾಡ್ತಾರ. ಇವತ್ತಿಗೂ ಐತದೆ ಅಂತ ಅಮೃತ ಇದ್ರಾಗ ಮಣ್ಣಿನ ಪುರಾಣದಾಗ ಕುಂಕುಮ ಅರಶಿಣ ಹಾಕಿ ನಿಂಬೆ ಹಣ್ಣು ಇಟ್ಟು ಎಲೆ ಅಡಿಕಿಟ್ಟು ಮಾಡೋ ಪ್ರಯತ್ನ ಮಾಡ್ತಾರ. ಕೆಲಸ ಆಗೋದಿಲ್ಲ ರೀ ಅದು. ಈ ನಿಧಿ ಯಾರಿಗಾರ ಸಿಕ್ಕಿದೆ ಅಂತೀರ ಅಜ್ಜ, ಬೇರೆ ಯಾರೋ ತಗೊಂಡ್ರ? ಸಿಗಬಹುದು, ಇಲ್ಲ ಅಂತಲ್ಲ, ಸಿಕ್ಕಿರ್ತಾರೆ. ಅವ್ರಿಗೆ ಕೆಲವೊಬ್ರು ಚಲೋ ಆಗೈತಿ, ಒಬ್ಬೊಬ್ರು ಚಲೋ ಆಗಿಲ್ಲ ಏನ್ರಿ. ಇಲ್ಲಿ ಆಲೂರು ಶಿವಸಪ್ಪನವ್ರು ನಿನ್ನ ಟಿ ವಿ ತೋರಿಸಿದ್ರು ಅವ್ರ ಮನೆಗೆ ಏನೋ ಸಿಕ್ಕಿತ್ತಂತ, ಹಿಂದೆ ಸರ್ಪ ಕಾವಲು ಅಂತೇಳಿ ಅವರು ಇಷ್ಟೊತ್ತಿನ ವಾರ್ತಾ ಅವ್ರದ ನೋಡಕತ್ತಿದ್ದೆ. ಈಗ ಅಜ್ಜ, ಈಗ ನಿಧಿ ತಗೊಂಡು ಅವ್ರು ಯಾರು ಉಜ್ವಲ ಆಗ್ತಾರೋ ಅವ್ರಿಗೆ ಏನಾರ ರೋಗ ಇಲ್ಲ ಬಿಡ್ರಿ ಅಂತಾರೆ ಯಾರು. ಹೌದನ್ನ ಅಂತಾರೆ ಯಾರು, ಹೊಲ ಹಿಡ್ದೆ ಮನೆ ಹಿಡ್ದೆ ಅನ್ನುವಂತಾರೆ ಯಾರು ಇಲ್ಲ, ಸಾಧ್ಯನೇ ಇಲ್ಲ. ಒಂದು ನಮೂನಿ ನಾನಾ ನಮೂನಿ ವಿಚಾರ ನಿಮ್ಮ ಕರೆ ಹೇಳ್ಬೇಕಂದ್ರೆ ಬುದ್ಧಿ ಸ್ವಾಧೀನ ಉಳಿಯಾಗಿಲ್ಲ, ಇಲ್ಲ ಅಥವಾ ಯಾವ್ದಾರು ಹ್ಯಾಂಡಿಕ್ರಾಫ್ಟ್ ಆಗೋದು, ಇಲ್ಲ ನಡ ಮುರ್ಕೊಳ್ಳೋದು, ಏನಾದರೂ ಒಟ್ಟು ಅನಾಹುತಕ್ಕೆ ಕಾರಣ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಲಕ್ಕುಂಡಿಯ ರಹಸ್ಯ ಬೈಗದಷ್ಟು ಬಯಲಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಇವಾಗ ನಿಧಿ ಸಿಕ್ಕ ಬೆನ್ನಲ್ಲೇ ಕೂಡ ಸಾಕಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಈ ಒಂದು ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ ಆಗಿರುವುದರಿಂದ ಇಲ್ಲಿ ಸಾಕಷ್ಟು ಬಂಗಾರ ನಿಧಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಆ ನಿಧಿಯನ್ನು ತೆಗೆದುಕೊಂಡು ಬರಲು ಕೂಡ ಹೋದಂಥ ಸಮಯದಲ್ಲಿ ಏನು ಪ್ರತ್ಯಕ್ಷದರ್ಶಿಗಳಾದಂಥ ಬಸಪ್ಪ ಬಡಿಗೇರೇನರಿದ್ದಾರೆ, ಇವರೇ ಏನು 7 ತಲೆಯ ನಾಗರ ಹಾವನ್ನು ಕಂಡಿದ್ರು, ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಇಂಥ ರಹಸ್ಯಗಳು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ನಿಧಿ ಸಿಕ್ಕ ಬೆನ್ನಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರುವಂತ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಪುರಾತನ ವಸ್ತುಗಳನ್ನು ಕೂಡ ಸಂಗ್ರಹಣ ಮಾಡ್ತಾ ಇದ್ರು. ಅವರಿಗೆ ಸಾಕಷ್ಟು ಆಭರಣಗಳು ಮತ್ತು ಹವಳ ಮುತ್ತುಗಳು ಕೂಡ ಈ ಹಿಂದೆನೂ ಕೂಡ ಸಿಕ್ಕಿದ್ದು, ಇವುಗೂ ಕೂಡ ಸಿಗ್ತಾ ಇದ್ದಾವೆ. ಈ ರೀತಿ ಮುತ್ತು ಹವಳ ಏನು ಪರಿಶೀಲನೆ ಮಾಡುವಂತ ಹೋಗುವಂತ ಸಮಯದಲ್ಲಿ ಅವರಿಗೆ ಇಲ್ಲಿರುವ ರಹಸ್ಯಗಳು ಏನೇನು ಗೊತ್ತಾಗಿದ್ದಾವೆ ಅಂತ ಹೇಳಿ ಅವರನ್ನ ಕೇಳೋಣ. ಈಗ ನೀವು ಹೊರಗಡೆ ಹೋದಾಗ ನಿಧಿ ಇದು ಇದ್ದಲ್ಲಿ ಹೋದಲ್ಲಿ ಹಾವುದು ಕಂಡ್ರಿ ಅಂತಲ್ಲಿ ಯಾವ ರೀತಿ ಅವತ್ತಿನ ಘಟನೆ ಏನಂತ? ಅದು ದೊಡ್ಡ ಸರ್ಪ ಅಂದ್ರೆ ಅದ್ರ ಮೈ ತುಂಬ ಕೂದಲ, ಅಲ್ಲೇ ಹಳೆ ಒಳ್ಳ ಹಾಕ್ಯಾರ, ಒಳ್ಳಿನ ಮಗ್ಲ ಹಾವು ಸಿಂಬಿ ಸುತ್ಕೊಂಡು ಕುಂತಿತ್ತು. ನಾನು ಹೊರಗಡೆ ಹೊಂಟಿದ್ದೆ, ಆ ಹಾವು ನೋಡಿ ನಾನು ಭಯ ಬಿದ್ದು ಮನೆಗೆ ಬಂದ್ಬಿಟ್ಟೆ. ಅದೇನು ಸರ್ಪ ಅಂದ್ರೆ ಮೈ ತುಂಬ ಕೂದಲು, ಮನುಷ್ಯನ ತಲೆಯಾಗಿ ಕೂದಲು ಹೆಂಗದಾವು ಹಂಗೆ ಕೂದಲದಾವು ನೋಡಿ. ಶಿವ ಪರಮಾತ್ಮ ಇದೊಂದು ಭೇಟಿಯಾಗಿಪ್ಪ, ಇನ್ನೊಂದು ಭೇಟಿ ಆಗ್ಬೇಡ ಅಂದೆ. ಹಂಗಾಗಿ ನಾನು ಭಯ ಬಿದ್ದು ಇವತ್ತಿಗೆ ಯಾರು ಮುಂದೆ ಹೇಳಿಲ್ಲ ಅದ. ಅಯ್ಯೋ ಏನಪ್ಪ ಇದು ಅಂದ್ರೆ ದೇವ್ರ ಹಾವ್ರಿ, ಅದು ದೇವ್ರ ಹಾವು ಐತಪ್ಪ ಅಲ್ಲಿ ಅಂತೇಳಿ ಅಂತಾರೆ. ಇವತ್ತಿಗೂ ಮಂದಿ ಹೋಗಾಕ ಒಂದು ನಮೂನಿ ಭಯ ಮಾಡ್ತಾರೆ ಅಲ್ಲಿ ಏನ್ರಿ. ಊರ ಹೊರಗೆ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡು ನಾನು ಅದ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದು ನೋಡ್ರಿ. ನಾನು ಆ ಕೋಣ ಅಂತಂದ್ರೆ ಏನ್ ಮಾಡ್ತಿರ್ತೈತ್ರಿ? ಕೋಣ ಅಂದ್ರೆ ಅದನ್ನ ಸುತ್ತಲೇ ಅಡ್ಡಾಡ್ತೈತಿ. ಅದಕ್ಕೆ ಅಂತ ಮಂತ್ರವಾದ ಇದ್ರೆ ಅದಕ್ಕೆ ಮೇಯಾಕ ಹುಲ್ಲು ಮಾಡ್ತಾರಂತ. ಅಂಥ ತಪಸ್ವಾನ ಇದ್ರೆ ಮೇಯಕ್ಕೆ ಹುಲ್ಲು ಮಾಡಿ ಅದು ಹುಲ್ಲು ತೊಗೊಂಡು ಮೇಯಕ್ಕೆ ಹೋಗುತ್ತೆ. ಅವಾಗ ಇದು ಸರ್ಪಕ್ಕೆ ಏನಾರು ಅದ್ರ ಮಾಂಸ ಅದಕ್ಕೆ ಏನೋ ಆಹಾರ ಹಾಕಿ ಅದನ್ನು ತೊಗೊಂಡು ಅದು ಮೇಯಕ್ಕೆ ಹೋಗುತ್ತೆ. ಅವಾಗ ಇದನ್ನು ಎಬ್ಬಾಕ ಅವಕಾಶ ಇಲ್ಲ ಅಂದ್ರೆ ಅವಕಾಶನೇ ಇಲ್ಲ ಏನ್ರಿ. ಸಾಮಾನ್ಯ ಈಗ ಹಂಗೆ ಎಷ್ಟು ತಲೆಯಿಂದ ಬಂದೈತೆ ಅನ್ನೋದು. ಹಿಂದೆ ಯಾವಾಗ ಲಕ್ಕುಂಡೆ ಉತ್ಖನನ ಮಾಡಿದ್ರಂತ ಹಿಂದೆ, ಅದು ನಮಗೂ ಗೊತ್ತಿಲ್ಲ. ಅವಾಗೇನೋ ಅಲ್ಲಿ ಎಬ್ಬಾಕ್ ಹೋಗಿದ್ರಂತ, ಅವರು ರಕ್ತ ಕಾರ್ಕೊಂಡು ಉಳ್ಳಾಡ್ಯಾರಂತ ನೋಡ್ರಿ ಅವರು. ಈಗಾದರೂ ಹೇಳ್ತಾರೆ ಅದು ಸಾಮಾನ್ಯದಿಲ್ಪ, ಅದು ಸಣ್ಣ ಪ್ರಮಾಣದ್ದಲ್ಲ, 7 ಕೊಪ್ಪರಿಗೆ ಅಂತಾರ, ಅದು ಏನಪ್ಪ ಪರಮಾತ್ಮ ಗೊತ್ತು ಅಂತೇಳಿ ಹಿಂದಿನ ಮಂದಿ ಅನ್ನೋದು ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. 7 ಕೊಪ್ಪರಿಗೆ ಅಂದ್ರೆ ಎಷ್ಟು ಇರ್ತೈತ್ರಿ? ಎಷ್ಟು ಕೊಪ್ಪರಿಗೆ ಅಂದ್ರೆ ದೊಡ್ಡ ಪ್ರಮಾಣದ ಹಂಡೆ ತಪಾಲಿ ಬೇರೆ, ಕೊಳಗ ಬೇರೆ, ಬಿಂದಿಗೆ ಬೇರೆ, ತೆಂಬಿಗೆ ಬೇರೆ ಅಂತಾರಲ್ಲ, ಹಂಗೆ ದೊಡ್ಡ ಪ್ರಮಾಣದ ಹಂಡೆ ಏನ್ರಿ. ಅವಾಗಿನ ತಂಬ್ರು ಹಾಕಿ ಇಡ್ತಿದ್ರು ಅವನ್ನ. ಈಗೆಲ್ಲ ಏನು ಮನೆ ಅವಾಗ ಟ್ರಿಜುಲ್ ಇರ್ತಿದ್ದಿಲ್ಲ, ಮತ್ತು ನೆಲದಾಗ ಬಚ್ಚೆ ಮಾಡಿ ಇಟ್ಕೊಳ್ಳುವಂಥದ್ದು.
ಏನ್ರಿ ಈಗ ಎಲ್ಲ ಟ್ರಿಜರಿ ಬಂದ್ಬಿಟ್ಟವು, ಬ್ಯಾಂಕ್ ಲಾಕರ್ ಹಾಕ್ತಾರ. ಅದ್ರಾಗ ಮತ್ತು ಅವಾಗಿನಂತ ಸಂಪತ್ತು ಈಗಿನ ಜನರಂತೆ ಏನೂ ಇಲ್ಲ. ಸಂಪತ್ ಅಂದ್ರ ಅವಾಗಿನ ರಾಜ ಮಹಾರಾಜ ಕಾಲ. ಆ ರಾಜ ಮಹಾರಾಜರ ಕಾಲದಾಗ ಬೆಳ್ಳಿ ಬಂಗಾರ ಅಂದ್ರೆ ಅವ್ರಿಗೆ ನಮ್ಮನೆ ಕೆಬ್ಬಣ ಇದ್ದಂಗಿತ್ತು, ಅಷ್ಟು ಶ್ರೀಮಂತರು. ಮತ್ತು ಈ ದೊಡ್ಡ ದೊಡ್ಡ ರಾಜ ಮಹಾರಾಜರು ಮೈ ಮ್ಯಾಗ ಕಿರೀಟ, ಅಲ್ಲಿಂದ ತೋಳುಬಂದಿ ಏನೇನೋ ಹಾಕ್ಕೊಂಡು ಅಡ್ಡಾಡ್ತಿದ್ರು. ಈಗ ಯಾರು ಹಾಕ್ಕೋಬೇಕು? ಈ ಬಂಗಾರ ಅಂದ್ರೆ ಬಂಗಾರನ ಆಗಿ ಹೋಗೈತದ. ಈಗ ಇಲ್ಲಿ ಕಳ್ಳರ ಹಾವಳಿಯ ನಿಧಿ ಎಬ್ಬವರದು ಭಾಳ ಮಂದಿ ಇದಾರನ ಇಲ್ಲಿ? ಆ ಥರ ಏನು ಇಲ್ಲ. ನಿಧಿ ಹಬ್ಬರು ಇದ್ದರೂ ಅವರು ಅದಕ್ಕೆ ಸಂಬಂಧಿಸಿದಂದ್ರೆ ಹೇಳ್ಬೇಕಂದ್ರೆ ಒಂದು ಪುರದಾಗ ಎಬ್ಬಿದ್ರು, ಸಿಕ್ತೇವೆ ಸಿಗ್ಲಿಲ್ಲ ಗೊತ್ತಿಲ್ಲ. ಇಲ್ಲಿ ಮೋಟ್ ಬಸಪ್ಪನ ದೇವಸ್ಥಾನ ಅಲ್ಲಿ ಅಗದ್ರು, ಗುಂಡಿ ಮಾಡಿದ್ರು, ಸಿಕ್ತೇವೆ ಅದು ಕೆಲವೊಬ್ಬರಿಗೆ ಬೂದಿ ಆಗತ್ತೆ, ಕೆಲವೊಬ್ಬರಿಗೆ ಇಡ್ಲಿ ಆಗತ್ತೆ, ಕೆಲವೊಬ್ಬರಿಗೆ ಅದು ಹಚ್ಚಿ ಬರ್ಬೇಕಾದ್ರೆ ಪುಣ್ಯನ ಬೇಕದು. ಅದು ಪುಣ್ಯ ಬಂದ್ಬಿಡ್ಕಂದ್ರೆ ಅವ್ರಿಗೆ ಅದು ಚಲೋನೂ ಆಗೋದಿರ್ತ, ಕೆಟ್ಟ ಆಗೋದೂ ಇರ್ತ. ಅದು ಚಲೋದಲ್ಲ. ಬಂಗಾರ ಅಂದ್ರೆ ಸಾಮಾನ್ಯದ ಪವರಿಂದ ಅಲ್ಲ ಅದು. ಏನೋ ಸಿಕ್ತಂದ್ರೆ ಅದಕ್ಕೆ ನೇಮಾದಿಗಳು ದೇವ್ರ ದೇಣಿಗೆ ಮುಟ್ಟಿಸಿ ಏನಾದರೂ ಮಾಡಬಹುದು. ಏನ್ರಿ ಈಗ ಅದು ಬ್ರಿಟಿಷರದು ಏನಾರ ಪ್ರಯತ್ನ ಮಾಡಿದಾರೆ ಅದನ್ನ ತೆಗಿ? ಬ್ರಿಟಿಷ್ ಸರ್ಕಾರದವರು ಅವಾಗ ಲಕ್ಕುಂಡೆ ಬೆಣ್ಣಿ ಮಾರಕ್ಕೆ ಸಹಿತ ತೊಗೊಂಡ್ರಂತವ್ರು. ಇಲ್ಲಿ ಎಬ್ಬ್ಯಾರ ಚೌಡಿ ಅಂತೇಳಿ ಎಬ್ಬಿದ್ರು. ಅವಾಗ ಸುಮಾರು 66-67 ಇರ್ಬೇಕದು. ಅಂದ್ರೆ ಬ್ರಿಟಿಷರ ಕಾಲದಾಗಿನಂದನು ಅವರು ತಗೊಂಡೋಗ್ಯಾರ. ತಗೊಂಡ್ರ ಎಬ್ಬ್ಯಾರ, ಸಿಕ್ತಿ ಇಲ್ಲ ಅಂದ್ರೆ ಇಲ್ಲ. ಬ್ರಿಟಿಷರು ಒಟ್ಟ ನಿಧಿ ತಗೊಂಡ್ರ. ಎಬ್ಬ್ಯಾರ ಇನ್ನೂ ಅನ್ನೋದು ಕೇಳೇವಿ. ಹಿಂದೆ ಲಕ್ಕೊಂಡು ಎಬ್ಬಿದ್ರು ಹೋಮರ ಅಂತೇಳಿ. ಏನ್ರಿ ಈಗ ಕ್ವಾಟಿಗಲ್ಲ ಸುತ್ತಿನ ಇದು ಕ್ವಾಟ್ ಐತಿ ಇಲ್ಲಿ ಬಿದ್ದ ಕೆಡವ್ಯಾರ. ನಮ್ಮ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನಾರ ಮೊನ್ನೆ ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಬಗ್ಗೆ ಆಫೀಸ್ ಮಾಡಾಕತ್ತಾರ. ಈಗ ಅಲ್ಲಿ ಸಾಮಾನು ಉಷ್ಟು ಅದಾವು. 2 ಎಕರೆ ಸಮೀಪ ಮಾರಕ್ ಕೊಟ್ರನ್ನ ಹಿಡ್ಕೊಂಡಾರ ಎಸ್ ಕೆ ಪಾಟೀಲ್ ಸಾಹೇಬ್ರು. ಏನ್ರಿ ಭಾಳ ಲಕ್ಕುಂಡೆಗ ಅದು ಏನೈತೆ ಏನೋನ. ಈಗ ಇವರು ಡಿಪಾರ್ಟ್ಮೆಂಟ್ನಾರ ಮಾಡಿ ಮನೆ ಕಟ್ಬೇಡ ಅಂತಾರ, ಮತ್ತು ಮಾಡಿ ಮನೆ ಕಟ್ಟ್ಯಾರ. ನಮ್ಮ ಗುಡಿ ಕಾಣಂಗಿಲ್ಲ, ಕಟ್ಬೇಡ ಅಂತೇಳಿ ಹರಕತ್ ಮಾಡ್ತಾರ. ಈಗ ಹಾಗಾದ್ರೆ ಕಟ್ಟಾರ ಯಾರೇನು ನಡೆಯಲ್ಲ. ಈಗ ಮಂತ್ರವಾದಿಗಳು ಮತ್ತು ವಾಮಾಚಾರ ಮಾಡೋರು ಈ ರೀತಿ ಮಾಡ್ತಾರಂದ್ರೆ ಅವ್ರಿಗೆ ಅಗ್ದಿ ತಕ್ಕತ್ವಾನ ಇರ್ಬೇಕವ. ಮಂತ್ರ ಸಿದ್ಧಿ ಇರ್ಬೇಕು, ಜಟಾಧಾರಿ ಇರ್ಬೇಕು. ಅದಕ್ಕೆ ಸಂಬಂಧಿಸಿದ್ದು ಇದ್ರೆ ಮಾತ್ರ ಅದಕ್ಕೆ ಪ್ರಯತ್ನ ಮಾಡ್ತಾರ ಅವ್ರು. ಇನ್ನು ಹೋದ್ರೆ ನಮ್ಮ ಏನು ಕಾಯ ಚೋಳಿನ ಮಂತ್ರನ ಗೊತ್ತಿಲ್ಲ, ಹಾವಿನ ಗುದ್ನೆ ಕೈ ಇಡಕ್ಕೆ ಹೋದ್ರೆ ಗೊತ್ತಾಗತ್ತನ. ಹಂಗ ಆ ಥರ ಏನ್ರಿ. ಈಗ ವಾಮಾಚಾರ ಅದು ಮಾಡ್ತಾರ, ಅವಾಗ ಅಲ್ಲಿ ಲಿಂಬೆನ ಇಟ್ರು, ಅದು ಪೂಜೆ ಮಾಡಿದ್ರು. ಏನು ಕೆಲಸ ಇಲ್ಲ, ಕೆಲಸ ಮಾಡೋದಲ್ಲ, ಊರಾಗ ಮಾಡ್ತಾರ. ಇವತ್ತಿಗೂ ಐತದೆ ತಾಮ್ರದ ಇದ್ರಾಗ ಮಣ್ಣಿನ ಪುರಾಣದಾಗ ಕುಂಕುಮ ಅರಶಿಣ ಹಾಕಿ ನಿಂಬೆ ಹಣ್ಣಿಟ್ಟು ಎಲ್ಲಿ ಅಡಿಕಿಟ್ಟು ಮಾಡೋ ಪ್ರಯತ್ನ ಮಾಡ್ತಾರ. ಕೆಲಸ ಆಗೋದಿಲ್ಲ. ಈ ನಿಧಿ ಯಾರಿಗಾರ ಸಿಕ್ಕಿದೆ ಅಂತೀರ? ಬೇರೆ ಯಾರು ತಗೊಂಡ್ರ? ಸಿಗಬಹುದು, ಇಲ್ಲ ಅಂತಲ್ಲ, ಸಿಕ್ಕಿರ್ತಾರೆ. ಅವ್ರಿಗೆ ಕೆಲವೊಬ್ರು ಚಲೋ ಆಗೈತಿ, ಒಬ್ಬೊಬ್ರು ಚಲೋ ಆಗಿಲ್ಲ. ಏನ್ರಿ ಇಲ್ಲಿ ಆಲೂರು ಶಿವಸಪ್ಪನಾರ ನಿನ್ನ ಟಿವಿ ತೋರಿಸಿದ್ರು. ಅವ್ರ ಮನೆಗೆ ಏನೋ ಸಿಕ್ಕಿತ್ತಂತ, ಹಿಂದೆ ಸರ್ಪ ಕಾವಲು ಅಂತೇಳಿ. ಅವರು ಇಷ್ಟೊತ್ತಿನ ವಾರ್ತಾ ಅವ್ರದ ನೋಡಕತ್ತಿದ್ದೆ. ಈಗ ಅಜ್ಜ, ಈಗ ನಿಧಿ ತಗೊಂಡು ಅವ್ರು ಯಾರು ಉಜ್ವಲ ಆಗ್ತಾರೋ, ಅವ್ರಿಗೆ ಏನಾರ ರೋಗ ಇಲ್ಲ ಬಿಡ್ರಿ ಅಂತಾರೆ ಯಾರು. ಹೌದನ್ನ ಅಂತಾರೆ ಯಾರು. ಹೊಲ ಹಿಡ್ದೆ ಮನೆ ಹಿಡ್ದೆ ಅನ್ನುವಂತಾರೆ ಯಾರು ಇಲ್ಲ, ಸಾಧ್ಯನೇ ಇಲ್ಲ. ನಮೂನಿ ನಾನಾ ನಮೂನಿ ವಿಚಾರ. ನಿಮ್ಮ ಕರೆ ಹೇಳ್ಬೇಕಂದ್ರೆ ಬುದ್ಧಿ ಸ್ವಾಧೀನ ಉಳಿಯೋಂಗಿಲ್ಲ, ಇಲ್ಲ ಅಥವಾ ಯಾವ್ದಾರ ಹ್ಯಾಂಡಿಕ್ರಾಫ್ಟ್ ಆಗೋದು, ಇಲ್ಲ ನಡ ಮುರ್ಕೊಳ್ಳೋದು, ಏನಾದರೂ ಒಟ್ಟು ಅನಾಹುತಕ್ಕೆ ಕಾರಣ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಲಕ್ಕುಂಡಿಯ ರಹಸ್ಯ ಬೈಗದಷ್ಟು ಬಯಲಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಇವಾಗ ನಿಧಿ ಸಿಕ್ಕ ಬೆನ್ನಲ್ಲೇ ಕೂಡ ಸಾಕಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಈ ಒಂದು ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ ಆಗಿರುವುದರಿಂದ ಇಲ್ಲಿ ಸಾಕಷ್ಟು ಬಂಗಾರ ನಿಧಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಆ ನಿಧಿಯನ್ನು ತೆಗೆದುಕೊಂಡು ಬರಲು ಕೂಡ ಹೋದಂಥ ಸಮಯದಲ್ಲಿ ಏನು ಪ್ರತ್ಯಕ್ಷದರ್ಶಿಗಳಾದಂಥ ಬಸಪ್ಪ ಬಡಿಗೇರೇನರಿದ್ದಾರೆ, ಇವರೇ ಏನು 7 ತಲೆಯ ನಾಗರ ಹಾವನ್ನು ಕಂಡಿದ್ರು, ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಇಂಥ ರಹಸ್ಯಗಳು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟಿದ್ದಾವೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.